ಅಲ್ಲಲ್ಲ, ಈಗ ನಾನು ನಿಮಗೆ RSS ಬಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾರು ಗೃಹ ಮಂತ್ರಿಗಳು ಹೇಳಿದ್ದನ್ನು ಹೇಳ್ತಾ ಇರ್ತಾರೆ. ಅದೆಲ್ಲ ಹೇಳ್ತಾರೆ. ನಾನು ಗೃಹ ಮಂತ್ರಿ ಮೊನ್ನೆ ಹೇಳಿದೆ, ಇವತ್ತು ಹೇಳ್ತಾ ಇದ್ದೆ. ಹೆಚ್ಚು ಕಡಿಮೆ 80,000ದಿಂದ 1,00,000 ಪೊಲೀಸ್ ಇರುವಂತ ಇಲಾಖೆ. ಆ ಇಲಾಖೆಯಲ್ಲಿ ಸುಮಾರು 6-7 ವಿಭಾಗ ಬರುತ್ತೆ. ಈ ನಾಗರಿಕ ಪೊಲೀಸ್ ಬರುತ್ತೆ, ಸಶಸ್ತ್ರ ಮೀಸಲು ಪಡೆ ಬರುತ್ತೆ, ಸಂಚಾರಿ ಪೊಲೀಸ್ ಬರುತ್ತೆ, ಅಪರಾಧ CID CCB ಬರುತ್ತೆ, CID AST ಬರುತ್ತೆ, ಅಗ್ನಿಶಾಮಕ ದಳ ಬರುತ್ತೆ, ಗೃಹ ರಕ್ಷಕ ದಳ ಬರುತ್ತೆ. ಇದೆಲ್ಲವೂ ಇರುತ್ತೆ. ಇಂಥ ವ್ಯವಸ್ಥೆಗಳನ್ನ ಇಟ್ಟುಕೊಂಡಂತ ದೊಡ್ಡ ಹುದ್ದೆ ಈ ಗೃಹ ಇಲಾಖೆ, ಹೋಮ್. ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರ ಹಿತ ಕಾಯುವಂತ ಮತ್ತು ಶಾಂತಿ ಸುವ್ಯವಸ್ಥೆ ಕಾಯಬಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಶಾಲೆ ಎದುರುಗಡೆ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡುವಂಥ ದೂರುಗಳಿರುವಂಥ ಅದನ್ನು ನಿಯಂತ್ರಣ ಮಾಡಬಹುದಾದಂಥ, ಶಾಂತಿ ಮತ್ತು ನೆಮ್ಮದಿ ಕೊಡಬಹುದಂತ ದೊಡ್ಡ ಇಲಾಖೆ ಪ್ರಿಯಾಂಕಾ ಖರ್ಗೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮ ಅದನ್ನೆಲ್ಲ ಬಿಟ್ಟು ನಿಮ್ಮ RSS ಶಾಖೆ ಬರಬೇಕಂತೇಳಿ ಆಸೆ ಪಟ್ಟರೆ ಗೊತ್ತಿಲ್ಲದೆ ಕೆಲವರು ಮಾತಾಡೋರಿದ್ದಾರೆ. ಉದಾಹರಣೆಗೆ ಶಂಕರ್ ದಯಾಳ್ ಶರ್ಮಾ ಅನ್ನುವಂಥ ಹಿಂದಿನ ರಾಷ್ಟ್ರಪತಿ ಒಬ್ಬರು, ನಿಮ್ಗೆ ನೆನಪಿದ್ರೆ ರಾಷ್ಟ್ರಪತಿ ಒಬ್ಬರು, ರಾಷ್ಟ್ರೀಯ ಸ್ವಯಂ ಸೇವಕ ಕಾಂಗ್ರೆಸ್ಸಿನವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಗೆ ನಾಗ್ಪುರಕ್ಕೆ ಹೋಗ್ತಾರೆ. ನೋಡಿದ ನಂತರ ಹೇಳ್ತಾರೆ, ರಾಷ್ಟ್ರ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ. ಶಂಕರ್ ದಯಾಳ್ ಶರ್ಮಾ ಅವ್ರಿಗಿಂತ ದೊಡ್ಡವರು ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅಂತ ನಂಗೆ ಅನಿಸಿಲ್ಲ. ನಾನು KPCC ಅಧ್ಯಕ್ಷರಾದ ಹರಿಪ್ರಸಾದ್ರಿಗಾಗಲಿ ಮತ್ತು ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಆಗಲಿ, ನಿಮಗೇನಾದರೂ ಆತಂಕ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಕ್ಕೆ ಬಂದು ನೋಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ರಾಷ್ಟ್ರೀಯ ಶಿಬಿರಕ್ಕೆ ಬಂದು ನೋಡಿದ್ದಾರೆ. ಅವ್ರಿಗಿಂತ ದೊಡ್ಡವರು ಯಾರು ಇಲ್ಲ. ಹಾಗಾಗಿ ನೀವು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂಥ, ಮಾದಕ ದ್ರವ್ಯಗಳನ್ನು ನಿಯಂತ್ರಣ ಮಾಡಬೇಕಾದಂಥ, ಇಡೀ 6.5 ಕೋಟಿ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬೇಕಾದಂಥ ಹುದ್ದೆಯಲ್ಲಿದ್ದಂಥ ನೀವು RSS ಶಾಖೆ ಬಗ್ಗೆ ಯಾಕೆ ಸಮಸ್ಯೆ ಆಗಿದೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಬನ್ನಿ, ನಮ್ಮ ಶಾಖೆಯನ್ನು ನೋಡಿ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶ ಕಟ್ಟುವಂಥ ಕೆಲಸವನ್ನ, ರಾಷ್ಟ್ರಭಕ್ತಿಯ ವಿಚಾರವನ್ನು ಯುವಕರಿಗೆ ಕೊಡುವಂಥ ಒಂದು ರಾಷ್ಟ್ರಭಕ್ತ ಸಂಸ್ಥೆ. ಆ ಸಂಸ್ಥೆಯ ಬಗ್ಗೆ ನೀವು ಏನಾದರೂ ಹಿಂಬಾಲಿಸುವಂಥ ಪರಿಸ್ಥಿತಿ ಹೇಳಿದ್ರೆ ನಿಮ್ಮ ಹಕ್ಕು. ಆದರೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕಿಂತ ನಿಮ್ಗೆ ಕೊಟ್ಟಿರುವಂಥ ಖಾತೆಯನ್ನು ಚೆನ್ನಾಗಿ ನಡೆಸಿದ್ರೆ ಜನರಿಗೆ ನೆಮ್ಮದಿ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಮತ್ತೆ ನಿಮ್ಮ ಇಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.